ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್. ನಾನು ನಮ್ಮ ಇಂದಿನ ಕಂಟೆಂಟಲ್ಲಿ ಒಂದು ವಿಶೇಷವಾದ ಸ್ಥಳವನ್ನು ತೋರಿಸಲಿಕ್ಕಿದ್ದೇನೆ. ಮಣಿಪಾಲದಂತಹ ವಿಶ್ವವಿದ್ಯಾನಿಲಯದ ಒಂದು ನಗರಿಯಲ್ಲಿ ಕೂಡ ಕೃಷ್ಣನ ಒಂದು ಸ್ಥಾನವಿದೆ ಅಂತೆ. ಕೃಷ್ಣನ ನಗರಿ ಅಂತ ಹೇಳಿ ನಾವು ಉಡುಪಿಯನ್ನು ಕರಿತೇವೆ. ಆದರೆ ಶ್ರೀಕೃಷ್ಣನ ಅವತಾರ ಮಣಿಪಾಲದಲ್ಲಿ ಕೂಡ ವೇಣುಗೋಪಾಲನ ಅವತಾರದಲ್ಲಿ ನಾವು ಕೃಷ್ಣನನ್ನು ಇಲ್ಲಿ ನೋಡ್ಬೋದಂತೆ. ಸೊ ವೇಣುಗೋಪಾಲ ದೇವಸ್ಥಾನ ಮಣಿಪಾಲದಲ್ಲಿರುವಂಥದ್ದು. ಹಾಗೆ ವೇಣುಗೋಪಾಲನ ಸನ್ನಿಧಿಗೆ ಬಂದು ಇಲ್ಲಿನ ಒಂದು ವಿಶೇಷತೆಯ ಬಗ್ಗೆ ನಿಮಗೆ ಹೇಳಲೇಬೇಕು. ಸೊ ಕಾರಂಜಿಯ ಬುಗೆಗಳ ಮುಂದೆ ಒಂದು ವೃಂದಾವನದ ರೀತಿಯಲ್ಲಿ ನಿರ್ಮಿಸಿರುವಂತಹ ಈ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಕೃಷ್ಣನಗರಿ ಉಡುಪಿಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಮಣಿಪಾಲದಲ್ಲಿ ವಿಶೇಷವಾದ ಪಾರಂಪರಿಕ ಶೈಲಿಯನ್ನ ಹೊಂದಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ನಾವು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕ್ಯಾಂಪಸ್ನೊಳಗೆ ನೋಡಬಹುದು. ಗೇಟ್ ನಂಬರ್ 4 ಅಲ್ಲಿ ಬರಬೇಕಾದ್ರೆ ನಾವಿಲ್ಲಿ ಒಂದು ಸುಂದರವಾದ ಪಾರ್ಕ್ ಅನ್ನ ಹಾಗೆ ಮಕ್ಕಳಿಗೆ ಒಂದು ಖುಷಿಯಾಗಿರುವಂತಹ ಒಂದು ಸುಂದರ ವಾತಾವರಣವನ್ನ ನೋಡಬಹುದು. ಅಷ್ಟೇ ಅಲ್ಲ, ಮುಂದಕ್ಕೆ ಹೋದ್ರೆ ವೃಂದಾವನ ಶೈಲಿಯಲ್ಲಿ ನಿರ್ಮಿತವಾಗಿರುವಂತಹ ಈ ದೇವಸ್ಥಾನದ ಸೊಬಗನ್ನ ನೋಡಲಿಕ್ಕೆ ಬಹಳಷ್ಟು ಚಂದ. ನೋಡುವಾಗಲೇ ಗೊತ್ತಾಗ್ತದೆ ಇದರ ಒಂದು ಪಾರಂಪರಿಕ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡಲಾಗಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನ ನೋಡಿ ನನಗೆ ನಿಜವಾಗೂ ಆಶ್ಚರ್ಯವಾಯಿತು. ಯಾಕೆಂದ್ರೆ ನಮ್ಮ ಭಾರತದ ಜಾತ್ಯತೀತತೆಯನ್ನ ಬಿಂಬಿಸುವಂತಹ ಒಂದು ವಿನ್ಯಾಸ. ನೋಡ್ಲಿಕ್ಕೆ ಡೋಮ್ ಶೈಲಿಯಲ್ಲಿ ಇದ್ರೂ ಕೂಡ ಹಿಂದೆ ಟವರ್ ಬೆಲ್ ಕೂಡ ಇದೆ. ಅಷ್ಟೇ ಅಲ್ಲ, ಒಳಗೆ ಇರುವಂತದ್ದು ವೇಣುಗೋಪಾಲನ ಸನ್ನಿಧಿ. ಹೀಗೆ ವಿವಿಧ ಧರ್ಮಗಳ ಸಾರವನ್ನ ಒಂದು ನೋಡ್ಬೋದು ಈ ಒಂದು ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ. ಇಂತಹ ಒಂದು ವಾಸ್ತುಶಿಲ್ಪವನ್ನ ನಾವು ಗುಜರಾತ್ನ ಬರೋಡಾದಲ್ಲಿ ಕೂಡ ನೋಡ್ಬೋದಂತೆ. ಇದು ಗುಜರಾತ್ನ ವಡೋದರದಲ್ಲಿರುವಂತಹ ಸೈನಿಕ ದೇವಸ್ಥಾನವನ್ನ ಹೋಲುವ ಒಂದು ವಿನ್ಯಾಸವಂತೆ. ಈ ದೇವಾಲಯವು ತನ್ನ ಶಾಂತ ಮತ್ತು ದಿವ್ಯ ವಾತಾವರಣದಿಂದ ಪ್ರಸಿದ್ಧವಾಗಿದೆ. ದೇವಾಲಯವು ಪರಂಪರಾತ್ಮಕ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ದೇಗುಲದ ನಿತ್ಯ ಪೂಜಾ ಕಾರ್ಯಗಳು ಕೂಡ ಆಕರ್ಷಕವಾಗಿದೆ. ಬನ್ನಿ ಇದರ ಇತಿಹಾಸವನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ನಾವು ಮಣಿಪಾಲದಲ್ಲಿರುವಂತಹ ವೇಣುಗೋಪಾಲ ದೇವಸ್ಥಾನದಲ್ಲಿದ್ದೇವೆ. ಬಹಳಷ್ಟು ಸುಂದರವಾಗಿರುವಂತಹ ಈ ಒಂದು ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನಮಗೆ ಹೇಳ್ಬೋದಾ ಸರ್? ಖಂಡಿತವಾಗಿ. ಇದು ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಕೃಷ್ಣದೇವರು ಹಸುವಿನೊಟ್ಟಿಗೆ ಇದ್ದಾರೆ. ಇದು 1973ರಲ್ಲಿ ಡಾಕ್ಟರ್ TMA ಪೈ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಾಳತ್ವದಲ್ಲಿ ನೆರವೇರಿತು. ಇದಕ್ಕೆ ನಮಗೆ ಕೃಷ್ಣನ ಮೂರ್ತಿಯನ್ನು ಕೊಟ್ಟದ್ದೇ ಒಂದು ವಿಶೇಷ. ಇದು ಮೊದಲು ದೇವಸ್ಥಾನ ಅಂತ ಪರಿಕಲ್ಪನೆ ಮಾಡಿದ್ದು, ಮಂದಿರ ಅಂತ ಪರಿಕಲ್ಪನೆ ಮಾಡಿದ್ದು ಹೌದು. ಆದರೆ ಯಾವ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಆಗಿನ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಕೇಳಿಕೊಂಡಾಗ ಅವರಿಗೆ ತಿಳಿದಂಥ ಒಂದು ಮನೆಯಲ್ಲಿ ಕೃಷ್ಣ ದೇವರ ಮೂರ್ತಿ ಇದೆ ಅಂತ ಗೊತ್ತಾಯಿತು. ಅಲ್ಲಿಂದ ಕೃಷ್ಣ ಮಂಗಳೂರು ಮಂಗಳಾದೇವಿ ಸಮೀಪ ವೇಣುಗೋಪಾಲ್ ರಾವ್ ಅಂತ ಒಬ್ಬರು ಮನೆಯಲ್ಲಿ ಈ ಕೃಷ್ಣ ಸುಮಾರು ಒಂದು 200-250 ವರ್ಷದಿಂದ ಪ್ರತಿಷ್ಠೆ ಆಗಿ ಅಲ್ಲಿ ಪೂಜೆಗೊಳ್ತಾ ಇದ್ದ. ಇಲ್ಲಿ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದು ಹೆಚ್ಚು ಮಕ್ಕಳನ್ನು ನೋಡಬೇಕು, ಅಲ್ಲಿ ಮನೆ ಮಕ್ಕಳು ಮಾತ್ರ ಸಾಕಾಗೋದಿಲ್ಲ, ಹೆಚ್ಚು ಮಕ್ಕಳನ್ನು ನೋಡಿ ಅವ್ರಿಗೆ ಅನುಗ್ರಹ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾನೆ. ತುಂಬ ಒಂದು ಹಳೆಯ ಶಿಲಾ ವಿಗ್ರಹ. ಇದು ಮೊನ್ನೆ 2023ನೇ ಇಸ್ವಿಯಲ್ಲಿ 50 ವರ್ಷ ಆಗಿ ದೇವರಿಗೆ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಆಯಿತು. ಹಾಗೆ ಅಷ್ಟಬಂಧ, ಹಾಗೆ ರಥೋತ್ಸವ ಎಲ್ಲವೂ ಆಯಿತು. ಈಗ ದೇವರು ಪ್ರತಿ ತಿಂಗಳು ಸಂಕ್ರಮಣ ದಿವಸದಲ್ಲಿ ದೇವರು ಹೊರಗೆ ರಥೋತ್ಸವಕ್ಕೆ ಬರ್ತಾರೆ. ಅಷ್ಟಾವಧಾನ ಸೇವೆ ಆಗುತ್ತೆ. ಕ್ಯಾಂಪಸ್ನ ಮಕ್ಕಳು ಹಾಗೆ ಹೊರಗಿನ ಭಕ್ತಾದಿಗಳೆಲ್ಲ ಬಂದು ಅಷ್ಟಾವಧಾನ ಸೇವೆಯನ್ನು ತಗೊಳ್ತಾನೆ. ವೇಣುಗೋಪಾಲ ರಾವ್ರಿಂದ ಮಾಧವ ಪೈ ಅವರು ತಗೊಂಡು ಬಂದು ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕೈಯಲ್ಲಿ ಪ್ರತಿಷ್ಠೆಗೊಂಡು ಈಗ ಮೊನ್ನೆ ವಿಶ್ವಪ್ರಸನ್ನ ತೀರ್ಥರಿಂದ ಪುನರ್ ಪ್ರತಿಷ್ಠೆಗೊಂಡು ವಿದ್ಯಾವಲ್ಲಭ ತೀರ್ಥ ಕಾಣಿಯೂರು ಸ್ವಾಮಿಗಳಿಂದ ಬ್ರಹ್ಮಕಲಶಾಭಿಷೇಕವನ್ನು ಪೂರೈಸಿಕೊಂಡು ವಿಜೃಂಭಣೆಯಿಂದ ಹೀಗೆ ಇದ್ದಾನೆ. ಹೀಗೆ ಬಹಳಷ್ಟು ವರ್ಷಗಳ ಇತಿಹಾಸವಿರುವ ಶ್ರೀ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನ ಪೂಜಿಸುವ ಅರ್ಚಕರು ಏನ್ ಹೇಳ್ತಾರೆ ನೋಡೋಣ. ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನಿ. 1973ರಲ್ಲಿ ಮಣಿಪಾಲದಲ್ಲಿ ನಮ್ಮ ಗುರುಗಳಾದ ಶ್ರೀ ವಿಶ್ವೇಶತೀರ್ಥರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸುಂದರ ಶ್ರೀ ವೇಣುಗೋಪಾಲ ಕೃಷ್ಣ ಮೂರ್ತಿಯ ಬಗ್ಗೆ ಹೇಳೋದಾದರೆ, ನಾವಿಲ್ಲಿಯ ಅರ್ಚಕರು ಅತ್ಯಂತ ಒಂದು ಅದ್ಭುತವಾದ ಸಾನ್ನಿಧ್ಯವುಳ್ಳಂತಹ ಒಂದು ದೇವರ ವಿಗ್ರಹ ಇದು. ಮಂಗಳೂರಿಂದ ಮಂಗಳಾದೇವಿಯ ಸಮೀಪದಲ್ಲಿದ್ದಂತಹ ವೇಣುಗೋಪಾಲ ಅವರ ಮನೆಯಲ್ಲಿದ್ದಂತಹ ಪ್ರತಿಷ್ಠಾಪಿಸಿದ ಆ ದೇವರ ವಿಗ್ರಹ ಮುಖ್ಯವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಗಣಪತಿಯ ಸನ್ನಿಧಾನ, ಹನುಮಂತನ ಸನ್ನಿಧಾನವು ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಲೆಗಳಿಂದ ಶೋಭಿಸ್ತಾ ಇರತಕ್ಕಂತಹ
ಬೇಡಿದಂಥ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂತಹ ಒಂದು ಸುಂದರವಾದ ಒಂದು ಅದ್ಭುತವಾದ ಒಂದು ಡಿವೈನ್ ಅಂತ ಹೇಳ್ತೀವಲ್ಲ ಅಂತಹ ಒಂದು ಪ್ಲೇಸ್ ಇದು. ಅಂದರೆ ವಿಶ್ವೇಶ ತೀರ್ಥರಂದರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಬಹಳ ತಪಸ್ವಿಗಳು. ಅಂಥವರಿಂದ ಪ್ರತಿಷ್ಠಿತವಾದಂತಹ ವಿಗ್ರಹ. ಈ ವಿಗ್ರಹದಲ್ಲಿ ವಿಶೇಷವಾಗಿ ಒಂದು ಅನುಗ್ರಹಕಾರಕತ್ವ ಇದೆ. ಬಂದವರಿಗೆಲ್ಲರಿಗೂ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಹೀಗೆ ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶೈಲಿಯು ಭಕ್ತರನ್ನ, ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸುತ್ತದೆ. ಹಾಗೆಯೇ ಭಕ್ತರೋರ್ವರು ನನ್ನ ಕ್ಯಾಮೆರಾ ಕಣ್ಣಿಗೆ ಎದುರಾದಾಗ ಅವರು ಹೇಳಿದ ಮಾತುಗಳಿವು. Srinivas Raghavan, retired faculty from the Department of Civil Engineering, MIT Manipal. And I used to visit this temple regularly. So very superb temple. And my father used to come over here when in the morning, and he used to do lot of puja over here for the temple, and he used to go. And we were a group where we were doing bhajans every Thursdays. I used to do bhajans with some more person in and around of this place. Between 7:30 and 8:30 I am there in the temple. I come over here, and for half an hour I do bhajans. So during the Abhisheka for God, so I am there in the temple. I am so blessed to be over here. ದೇವಾಲಯವು ಪಾರದರ್ಶಕ ಮತ್ತು ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಸಾಂಪ್ರದಾಯಿಕ ಶೈಲಿಯ ಮೆಲುಕನ್ನ ನೀಡುತ್ತದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹವು ವೇಣುಗೋಪಾಲ ಸ್ವಾಮಿಯ ಸೌಂದರ್ಯವನ್ನ ಪ್ರತಿಬಿಂಬಿಸುತ್ತದೆ. ಇತ್ತೀಚೆಗಷ್ಟೇ ಬ್ರಹ್ಮಕಲಶೋತ್ಸವದಿಂದ ಸಂಪನ್ನಗೊಂಡಿರುವಂತಹ ವೇಣುಗೋಪಾಲನ ಸನ್ನಿಧಿಯಲ್ಲಿ ಜನ್ಮಾಷ್ಟಮಿ, ಸಂಕ್ರಮಣ ಹೀಗೆ ಬಹಳಷ್ಟು ಹಬ್ಬಗಳು ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅಷ್ಟೇ ಅಲ್ಲ, ದೇವಾಲಯದ ಆವರಣದಲ್ಲಿರುವಂತಹ ಕ್ಷಿಪ್ರ ಗಣಪತಿ ಮತ್ತು ಹನುಮಂತನ ಗುಡಿಯೂ ಕೂಡ ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. 22ನೇ ಇಸ್ವಿಯಲ್ಲಿ ಮೊನ್ನೆ ಮಾರ್ಚಿಗೆ ಇಲ್ಲಿದ್ದು ಬ್ರಹ್ಮಕಲಶ ಆಯಿತು. ಅದರ ನಂತರ ಈಗ ಎಲ್ಲ ಫುಲ್ಲು ರಥೋತ್ಸವ, ಪ್ರತಿ ತಿಂಗಳು ರಥೋತ್ಸವ ಸಂಕ್ರಮಣಕ್ಕೆ, ಆಮೇಲೆ ಪ್ರತಿ ಸಂಕಷ್ಟಹರ ಚತುರ್ಥಿಗೆ ಗಣಯಾಗ ಸೇವೆ ಇದೆ, ಹಾಗೂ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಇದೆ. ಪ್ರತಿ ಕೊನೆಯ ಶನಿವಾರ ಆಂಜನೇಯ ದೇವರಿಗೆ ಹೂವಿನ ಪೂಜೆ ಸೇವೆ ಇದೆ. ಇದೆಲ್ಲ ಈಗ ನಡೀತಾ ಇದೆ. ಮತ್ತು ಭಾನುವಾರ ಹರೇ ರಾಮ ಹರೇ ಕೃಷ್ಣನವರದ್ದು ಭಜನೆ ಇದೆ. ಹಾಗೆ ಗಣಪತಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಕ್ಷಿಪ್ರ ಗಣಪತಿ ಅಂತ ಹೇಳೋ ಒಂದು ಹೆಸರನ್ನ ಕೇಳಿದ್ವಿ. ಪ್ರಸಾದ ಗಣಪತಿ ಹೇಳಿದರೆ ಸಂಸ್ಕೃತದಲ್ಲಿ ಕ್ಷಿಪ್ರ ಹೇಳಿದರೆ ಶೀಘ್ರ. ನೀವು ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ, ಅವನು ಶೀಘ್ರದಲ್ಲಿ ಪ್ರಸಾದ ಕೊಡ್ತಾನೆ. ಅಂದರೆ ನಿಮ್ಮ ಕೆಲಸ ಶೀಘ್ರದಲ್ಲಿ ಆಗ್ತದೆ. ಇನ್ನು ಅಲ್ಲೇ ಮುಂದಿರುವಂತಹ ಹನುಮಂತನ ಗುಡಿಯೂ ಕೂಡ ತನ್ನ ಪ್ರಭಾವಿ ಶಕ್ತಿಯಿಂದ ಬಹಳಷ್ಟು ಭಕ್ತರನ್ನ ತನ್ನತ್ತ ಆಕರ್ಷಿಸಿದೆ. ಪುಣ್ಯಭೂಮಿ, ತಪೋಭೂಮಿ ಅಂತಲೂ ಹೇಳ್ಬೋದು. ಇಲ್ಲಿ ಮಹಾ ವ್ಯಕ್ತಿಗಳು ಪುಟಪರ್ತಿ ಸಾಯಿಬಾಬರ ಪಾದಸ್ಪರ್ಶ ಈ ಜಾಗಕ್ಕೆ ಆಗಿದುಂಟು. ಅದೇ ರೀತಿ ಕಾಣಿಯೂರು ಮಠಾಧೀಶರು ಹಾಗೂ ಪೇಜಾವರ ಶ್ರೀಗಳು ಮೊನ್ನೆ ಕಲಶಕ್ಕೆ 50 ವರ್ಷ ಆಯಿತು ಈ ದೇವಸ್ಥಾನಕ್ಕೆ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೂ ಚಿನ್ಮಯ ಮಿಷನ್ ಸ್ವಾಮೀಜಿಯವರು ಹಾಗೂ ಅನೇಕ ಮಹಾಪುರುಷರು ಈ ಸ್ಥಳಕ್ಕೆ ಬಂದು ಪಾದಸ್ಪರ್ಶದಿಂದ ಈ ಜಾಗವು ಪವಿತ್ರತೆ ಆಗಿದುಂಟು ಅಂತ ಹೇಳಲಿಕ್ಕೂ ನಾನು ಬಯಸ್ತಾ ಇದ್ದೀನಿ. ಹೆಸರು ರಘುರಾಮ್ ಠಾಕೂರ್ ಅಂತೇಳಿ. ಇಲ್ಲಿ ಮುಖ್ಯವಾಗಿ ಆಂಜನೇಯ, ಗಣಪತಿ, ಕ್ಷಿಪ್ರ ಗಣಪತಿ ಅಂತ ಹೇಳ್ತಾರೆ, ಕಡೆಗೆ ವೇಣುಗೋಪಾಲ ದೇವಸ್ಥಾನ. ಈ 3 ದೇವಸ್ಥಾನಗಳಲ್ಲಿ ಸಹ ಏಕಕಾಲದಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು ವಿಜೃಂಭಣೆಯಿಂದ. ಕಾರ್ತಿಕ ಪೂಜೆ, ಕಾರ್ತಿಕ ಸಂಕೀರ್ತನ, ಸಂಕಷ್ಟಹರ ಚೌತಿ ದಿವಸ ಇಲ್ಲಿ ಭಕ್ತಾಭಿಮಾನಿಗಳು ತುಂಬ ಜನ ಬರ್ತಾರೆ. ಕೆಲವರು ಅಪ್ಪ ಸೇವೆ, ಗಣಹೋಮಕ್ಕೆ 150 ತಗೊಳ್ತೇವೆ. ವರ್ಷಕ್ಕೆ 1,500 ತಗೊಳ್ತಾ ಇದ್ದೇವೆ. ಸಂಕ್ರಮಣ ರಥೋತ್ಸವ, ತಿಂಗಳಲ್ಲಿ ಬರುವ ಸಂಕ್ರಮಣ ರಥೋತ್ಸವ ವಿಜೃಂಭಣೆಯಿಂದ ನಡೀತದೆ. ಹುಣ್ಣಿಮೆ ದಿವಸ ಇಲ್ಲಿ 100 ರೂಪಾಯಿ ಪ್ರಕಾರ ನಾವು ಯಾರೂ ಸಹ ಬಂದು ಭಕ್ತಾಭಿಮಾನಿಗಳು ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಸತ್ಯನಾರಾಯಣ ಪೂಜೆಗೆ 100 ರೂಪಾಯಿ ತಗೊಳ್ಳೋದು ನಾವು ಅಷ್ಟೇ. ಸಪಾದ ಭಕ್ಷ್ಯ, ಬೇರೆ ಎಲ್ಲ ಪ್ರಸಾದಗಳನ್ನೆಲ್ಲ ಕೊಡ್ತೇವೆ. ಹೀಗೆ ದೇವಾಲಯದ ಇತಿಹಾಸದ ಬಗ್ಗೆ, ಅಲ್ಲಿನ ಒಂದು ನಿತ್ಯ ಪೂಜೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಸಂಜೆ ನಾನು ಕಾತುರದಿಂದ ಕಾಯ್ತಾ ಇದ್ದದ್ದು ಈ ಕಾರಂಜಿಗಳ ಬುಗ್ಗೆಗಳನ್ನು ನೋಡಲಿಕ್ಕೆ. ಬೃಂದಾವನದ ಮಾದರಿಯಲ್ಲಿ ನಿರ್ಮಿಸಿರುವಂತಹ ಈ ಒಂದು ಕಾರಂಜಿಯನ್ನು, ಅದರಲ್ಲೂ ಕೂಡ ಇಂತಹ ಕಲರ್ಫುಲ್ ಫೌಂಟೇನ್ಸನ್ನು ನೋಡಲಿಕ್ಕೆ ಒಮ್ಮೆಯಾದರೂ ನೀವು ಬರಲೇಬೇಕು.
ಆಧ್ಯಾತ್ಮಿಕ ಭಾವಗಳೊಂದಿಗೆ ಹೀಗೆ ಮನಸ್ಸಿಗೆ ಮುದ ನೀಡುವ ಈ ಒಂದು ಕಾರಂಜಿಯ ದೃಶ್ಯಗಳನ್ನು ನೀವು ಸವಿಲೇಬೇಕು. ಹಾಗೆ ನೀವು ಹೇಳಿದರೆ ಈಗ ಮಕ್ಕಳಿಗೆ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಕೊಡ್ತೀರಿ. ನಾವಿಲ್ಲಿ ನೋಡಿದರೆ ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಪಾರ್ಕನ್ನು ಕೂಡ ಮಾಡಿದ್ದೀರಿ. ಸೊ ಇದು ಕೂಡ ದೇವಸ್ಥಾನದ ಆಡಳಿತದಲ್ಲಿಯೇ ಇದೆಯಾ? ದೇವಸ್ಥಾನದ ಆಡಳಿತ ಅಂದರೆ ಮಕ್ಕಳು ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರೆಲ್ಲ ಸೇರಿ ನಡೆಸ್ತಾ ಇರುವಂಥ ಈ ದೇವಸ್ಥಾನ ಇದು. ಪಕ್ಕದಲ್ಲಿರುವ ಇದೊಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆಗಿರೋದ್ರಿಂದ ಇಲ್ಲಿನ ಮಕ್ಕಳು ಇಲ್ಲಿ ಕೃಷ್ಣನ ಎದುರಿಗೆ ಆಟ ಆಡಲಿಕ್ಕೆ ಅವರಿಗೆ ಅಲ್ಲಿ ಪಾರ್ಕ್ ಮಾಡಿ ಕೊಟ್ಟಿದ್ರು. ಇಲ್ಲಿ ವಿಶಾಲವಾದ ಜಾಗ ಇರೋದ್ರಿಂದ ಸಂಜೆ ಒಂದು 7:30 ನಂತರ ಬಂದರೆ ನೀವು ನೋಡ್ಬೋದು, ಮಕ್ಕಳು ಇಲ್ಲೇ ಬಂದು ಆಟ ಆಡ್ತಾ ಇರ್ತಾರೆ. ಕೃಷ್ಣ ಎಲ್ಲ ಮಕ್ಕಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ಇಲ್ಲೇ ಆಟ ಆಡಿಸ್ತಾನೆ. ಅವನು ಎದುರು ನೋಡ್ತಾನೆ ಆಟ ಆಡೋದನ್ನು. ಹಾಗೆ ಎದುರು ವೃಂದಾವನ ಗಾರ್ಡನನ್ನು, ವೃಂದಾವನ ಫೌಂಟೇನನ್ನು ನಾವು ಅದೇ ಮಾದರಿಯಲ್ಲಿ ಪುನರ್ ಸೃಷ್ಟಿ ಮಾಡಿದ್ದೇವೆ. ಹಾಗೆ ರೀಸೆಂಟ್ಲಿ ನಾವು ಅದನ್ನು ರಿನೋವೇಟ್ ಸಹ ಮಾಡಿತ್ತು. ಆರ್ಚ್ ವಾಟರ್ ವಾಕ್ ಅಂತ, ನೀವು ಅದರಲ್ಲಿ ನಡ್ಕೊಂಡು ಹೋಗ್ಬೋದು. ನೀರು ಆರ್ಚ್ ರೀತಿಯಲ್ಲಿ ಬೀಳ್ತಾ ಇರ್ತದೆ, ಅದರೊಳಗಿಂದ ನಡ್ಕೊಂಡು ಹೋಗುವಂಥ ಒಂದು ಫೌಂಟೇನನ್ನು ಸಹ ಮಾಡಿದ್ದೇವೆ. ಇದು ಓವರಾಲ್ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ಇಲ್ಲಿ ನೆಲೆಸಿರುವಂಥ ಶಿಕ್ಷಕರ ಹಾಗೂ ಅವರ ಫ್ಯಾಮಿಲಿಯವರಿಗೆ ಒಂದು ಮಾಡಿರುವಂಥ ಒಂದು ವ್ಯವಸ್ಥೆ. ಹೀಗೆ ಮನಸ್ಸಿಗೆ ಬಹಳಷ್ಟು ಮುದವನ್ನ ನೀಡುವಂತಹ ಇಲ್ಲಿನ ಕಾರಂಜಿಯ ಚಿಲುಮೆಗಳು ಹಾಗೂ ಸುತ್ತಮುತ್ತಲಿನ ಹಸಿರು ಪ್ರದೇಶ ಆಧ್ಯಾತ್ಮಿಕ ಚಿಂತನೆಗೆ ಮತ್ತು ಮನಸ್ಸಿನ ವಿಶ್ರಾಂತಿಗಾಗಿ ಸೂಕ್ತವಾಗಿದೆ. ಶ್ರೀ ಸ್ವಾಮಿ ವೇಣುಗೋಪಾಲನ ಸನ್ನಿಧಿಯು ಕೇವಲ ಒಂದು ಪ್ರದೇಶದವರಿಗೆ ಸೀಮಿತವಾಗಿರದೆ ಪ್ರವಾಸಿಗರಿಗೂ ಕೂಡ ಇದು ಆಕರ್ಷಣೆಯ ಬಿಂದುವಾಗಿದೆ ಅಂತ ಹೇಳುವುದರಲ್ಲಿ ಸಂಶಯವಿಲ್ಲ. ನಿಜವಾಗಿಯೂ ಹೇಳಬೇಕು ಅಂತ ಹೇಳಿದ್ರೆ ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಭಕ್ತರನ್ನು ತನ್ನತ್ತ ಆಕರ್ಷಿಸ್ತಾ ಇರುವಂಥದ್ದು ಸತ್ಯ. ಇಲ್ಲಿನ ಕಾರಂಜಿಯ ಸುಂದರವಾದ ನೋಟ ನಾನಿಲ್ಲಿ ಎಷ್ಟು ತೋರಿಸಿದ್ರೂ ಕೂಡ ವೇಣುಗೋಪಾಲ ಸ್ವಾಮಿಯ ಈ ವೃಂದಾವನದಲ್ಲಿಯೇ ಕುಳಿತು ಆನಂದಿಸುವುದು ಮನಸ್ಸಿಗೆ ಮತ್ತಷ್ಟು ಮುದವನ್ನ ಕೊಡ್ತದೆ. It has become a very sacred place and I am very fortunate to be over here. So though I am from Mysore, I consider this as my second place. So very beautiful place to be over here and we are so blessed to be in this temple. Thank you. ಹೀಗೆ ಶಾಂತಿಯುತ ಪರಿಸರ ಮತ್ತು ಸುಂದರ ಶೈಲಿಯ ದೇಗುಲ ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿಯನ್ನ ನೀಡುತ್ತದೆ. ಆಧುನಿಕತೆಯಲ್ಲಿಯೂ ಆಧ್ಯಾತ್ಮಿಕ ಭಾವನೆಯನ್ನ, ಧಾರ್ಮಿಕತೆಯನ್ನ ಎತ್ತಿ ಹಿಡಿಯುವಂತಹ ಇಂತಹ ಒಂದು ದೇವಸ್ಥಾನಗಳಲ್ಲಿ, ಅದರಲ್ಲೂ ಕೂಡ ನಮ್ಮ ಮಣಿಪಾಲದಂತಹ ನಗರಿಯಲ್ಲಿ ಇಷ್ಟೊಂದು ಜನ ಭಕ್ತರು ವೇಣುಗೋಪಾಲನ ಸನ್ನಿಧಿಯಲ್ಲಿ ತಮ್ಮ ಬೇಡಿಕೆಯನ್ನ ಇಟ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನ ಮಾಡ್ತಾ ಇರುವಂತಹ ಇಂತಹ ಒಂದು ದೃಶ್ಯವನ್ನ ನೋಡಲಿಕ್ಕೆ ತುಂಬಾನೇ ಖುಷಿ ಆಯಿತು. ಹಾಗೆ ಜನರ ಧಾರ್ಮಿಕ ನಂಬಿಕೆಗಳನ್ನು ನಾವು ಗೌರವಿಸಲೇಬೇಕು. ಈ ಧಾರ್ಮಿಕ ನಂಬಿಕೆಯನ್ನ ಇಟ್ಟುಕೊಂಡು ಜನರು ಇಲ್ಲಿ ಬಂದು ಅವರ ಬೇಡಿಕೆಗಳನ್ನು, ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಪರಿಸರದ ಮಡಿಲಿನಲ್ಲಿ ವೇಣುಗೋಪಾಲನ ಸನ್ನಿಧಿಯಲ್ಲಿ, ಅದು ಕೂಡ ಪ್ರಕೃತಿಯ ಸೊಬಗಿನೊಂದಿಗೆ, ಅಷ್ಟೇ ಅಲ್ಲ ನಮ್ಮ ಮನಃಶಾಂತಿಗಾಗಿ ಇದೊಂದು ಸೂಕ್ತವಾದ ಸ್ಥಳ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗಲಿಕ್ಕಿದ್ದೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.